BJP ನಮಗೆ ನೀತಿ ಪಾಠ ಹೇಳೋದು ಒಂದೇ, ಈ ನರಿಗಳು ನ್ಯಾಯ ಹೇಳೋದು ಒಂದೇ, ಎರಡೂ ಹಂಗೆ ಇದೆ. ಅದು ಈಗ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ. ಫಸ್ಟು BJPನಲ್ಲಿ ಎಷ್ಟೆಷ್ಟು FIRಗಳಿದೆ ಅದನ್ನು ನೀವು ಒಂದು ಮಾಹಿತಿಯನ್ನು ತರಿಸ್ಕೊಳ್ಳಿ ಜೋಶಿ ಸಾಹೇಬ್ರೆ ಅಥವಾ ವಿಜೇಂದ್ರ ಅವರೇ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಂಪುಟದಲ್ಲಿ 23 ಮಂತ್ರಿಗಳ ಮೇಲೆ FIR ಇದೆ. A1, ಎವ್ರಿಬಡಿ ಈಸ್ A1. 23 ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮೀಜಿ. ನಿಮ್ಮ ಮೈತ್ರಿ ಪಕ್ಷದವರು, ನಿಮ್ಮ ಕೊಲೀಗ್ ಯಾರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳು, ಅವರು A1 ಇರೋದು. ಅವ್ರ ಮೇಲೂ 2-3 ಕೇಸ್ ಇದೆ. ಫಸ್ಟ್ ಅಲ್ಲಿಂದ ತೊಗೊಂಡು ಬನ್ನಿ, ಆಮೇಲೆ BJP ಅವರಿಂದ ತೊಗೊಂಡು ಹೋಗಿ ಆಮೇಲೆ ನಮ್ಮ ಹತ್ರ ಬನ್ನಿ. ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮೇಲೆ 2011ರಲ್ಲಿ ಡಿನೋಟಿಫಿಕೇಷನ್ ಹಗರಣದಲ್ಲಿ A1 ಆರೋಪಿ, A2 ಯಾರದರಲ್ಲಿ ಪೂಜ್ಯ ಅಪ್ಪಾಜಿಯವರು. ಅದ್ರ ಬಗ್ಗೆ ಮಾತಾಡ್ತೀರಾ? ಆಯ್ತು ಜೋಶಿ ಸಾಹೇಬ್ರೆ, ಇದೆಲ್ಲ ಬಿಟ್ಬಿಡಿ. ಒಂದು ಸರಿ ಒಂದು ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ಆದಾಗ ಅದ್ರ ಬಗ್ಗೆ ಮಾತಾಡಿದ್ರೆ ನೀವೇ ಎಷ್ಟು ಆಸಕ್ತಿನಲ್ಲಿ ಹುಬ್ಳಿನಲ್ಲಿ ಅತ್ಯಾಚಾರ ಆದಾಗ, ಒಂದು ಕೊಲೆ ಆದಾಗ ದಿನಾ ಬಂದು ಪ್ರೈಮ್ ಟೈಮ್ನಲ್ಲಿ ಕೊಡ್ತಾ ಇದ್ರಲ್ಲ, ಇಂಗ್ಲೀಷ್ ಪ್ರೈಮ್ ಟೈಮು, ಕನ್ನಡ ಪ್ರೈಮ್ ಟೈಮು, ಹಿಂದಿ ಪ್ರೈಮ್ ಟೈಮು. ಯಾಕೆ ನಿಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಪಾಕ್ಸ್ಕೋ ವಿಚಾರ ಬಂದಾಗ ಸುಮ್ಮನಾಗ್ಬಿಟ್ರಲ್ಲ? ಯಾಕೆ? ಅವಾಗೆಲ್ಲೋಯ್ತು ನಿಮ್ಮ ನೈತಿಕತೆ? ಯಾವ BJP ನಾಯಕರು ಮಾತಾಡೋದಿಲ್ಲ. ನೀವು ಸರ್ ನಮ್ದು ಯಾವುದೂ ಹಾಕೋದೇ ಇಲ್ಲ ಈ ವಿಚಾರ ಬಂದಾಗ. ಮಾಧ್ಯಮ ಸ್ನೇಹಿತರು ಈ ವಿಚಾರ ಬಂದಾಗ ಎಲ್ಲ ಹಾಕ್ತೀರಾ, ಇದೊಂದು ಕಟ್ ಮಾಡಿಬಿಟ್ಟು ಹಾಕ್ತೀರಾ, ಯಾಕೋ ಗೊತ್ತಿಲ್ಲ ನನಗೆ. ಯಾರು ಕಟ್ ಮಾಡಲ್ಲ ಸರ್, ನಮ್ಮ ಪಾರ್ಟಿದವರು. ಈಗ ನಮ್ಮದೇ ಯಾವುದು ನಂದು ಹೇಳ್ತಾ ಇರೋದು. ಅದ್ರದ್ದೆಲ್ಲ ನಾನು ಹೇಳ್ತಾ ಇರೋದು ನಾನು ಮಾತಾಡಿದಾಗ ಅನ್ಫಿಲ್ಟರ್ಡ್ ಹಾಕಿ ಅಂತ ಇದೆ ಅಷ್ಟೇ. ಅನ್ಕಟ್ಟು, ಅನ್ಫಿಲ್ಟರ್ಡು ಅಂತ ನಾನು ಕೇಳ್ಕೊತಾ ಇರೋದು, ಬೇರೆದೇನಲ್ಲ. ಒಂದು ನಿಮಿಷ, ಅದಕ್ಕೆ ಮುಗಿಸ್ಬಿಡ್ತೀವಿ. ಇದ್ರ ಬಗ್ಗೆ BJP ಅವ್ರು ಮಾತಾಡೋದಿಲ್ಲ. ಬರೀ ಒಬ್ಬರಿಬ್ಬರು ನಿಜವಾಗ್ಲೂ BJPನಲ್ಲಿ ಇನ್ನೂ ಒಂದಿಬ್ಬರು ನೈತಿಕತೆ ಇರೋರು ಇದ್ದಾರೆ ಅಂತ ನಾನು ಹೇಳ್ಬೋದಪ್ಪ. ಅವರೇ ಹೇಳ್ತಾರೆ, ನಿಜವಾಗ್ಲೂ ಅವ್ರಿಗೇನಾದರೂ ನಾಚಿಕೆ ಶರಮ್ ಇದ್ದರೆ ಅವರು ಸ್ಟೇಜೇ ಹತ್ತಬಾರ್ದು ಅಂತ ಹೇಳ್ತಾರೆ. ಅವಾಗಲೂ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿದಾಗ ವಿಪಕ್ಷ ನಾಯಕರು ಗಪ್ಚುಪ್ ಕೊಡ್ತಾರೆ, ವಿಜೇಂದ್ರ ಅವ್ರು ಗಪ್ಚುಪ್ ಕೊಡ್ತಾರೆ, ಬೇರೆಯವರೆಲ್ಲರೂ ಕೂಡ ಸುಮ್ಮನಿರ್ತಾರೆ. ಯಾಕೆ ಮಾತಾಡೋದಿಲ್ಲ? BJP ನಾಯಕರೇ ಹೇಳ್ತಾ ಇರೋದು, ಯಡಿಯೂರಪ್ಪ ಅವರು ಯಾವುದೇ ಪಕ್ಷದ ವೇದಿಕೆ ಹತ್ತಬಾರ್ದು, ಸಾರ್ವಜನಿಕರಲ್ಲಿ ಯಾವುದಾದ್ರೂ ವೇದಿಕೆ ಇದ್ದರೆ ಹತ್ತಬಾರ್ದು ಅಂತ ಹೇಳಿದ್ರಾಗ ಇವ್ರು ಯಾರೂ ಡಿಫೆಂಡ್ ಮಾಡಲ್ಲ. ಯಾಕೆ? ಇವತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಇವರೇ ಜೋಶಿ ಸಾಹೇಬ್ರೆ? ಬರೀ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಲ್ಲ. ಮುನಿರತ್ನ ವಿಷಯ ಬಂದಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ? BJP ಅವ್ರು ಯಾರಾದರೂ ಒಬ್ಬರನ್ನ ಮಾತಾಡೋದು ಕೇಳಿದ್ದೀರಾ? ಏನಂತಾರೆ ವಿಜೇಂದ್ರ ಅವರು, ಅಶೋಕ್ ಅವರು, ಮುನಿರತ್ನ ಅವ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರಿ. ನಾಚಿಕೆ ಬರಲ್ವ ನಿಮಗೆ? ಡಿಫೆಂಡ್ ಮಾಡ್ಕೊಂಡಿದ್ದೀರಾ ಇಂಥ ವ್ಯಕ್ತಿಗೆ. ಜಾತಿ ನಿಂದನೆ ಮಾಡಿದ್ದಾರೆ, ದಲಿತರ ಬಗ್ಗೆ ಮಾತನಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ದಾರೆ. ಇವೆಲ್ಲ ಮಾತಾಡಿದ್ದು ಯಾವಾಗ? ಕಸದ ಮೇಲೆ ಹಣ ಮಾಡಬೇಕಾದ್ರೆ, ಎಕ್ಸ್ಟಾರ್ಷನ್ ಮಾಡಬೇಕಾದ್ರೆ, ಭ್ರಷ್ಟಾಚಾರ ಮಾಡಬೇಕಾದ್ರೆ, HIV ಪೇಷಂಟನ್ನ ಮುಂದಿಟ್ಕೊಂಡು ನೀವು ಹನಿ ಟ್ರ್ಯಾಪ್ ಮಾಡ್ತೀರೇನ್ರಿ? ಇದಾ BJP ಸಂಸ್ಕೃತಿ? ನೀವು ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋರು, ನಾಚಿಕೆ ಬರಲ್ವ ನಿಮಗೆ? ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ರಿ, ವಿಧಾನಸೌಧ ವಿಕಾಸಸೌಧದಲ್ಲಿ ಅತ್ಯಾಚಾರ ಮಾಡ್ತೀರಲ್ರಿ, ಇದಾ ನಿಮ್ಮ ಸಂಸ್ಕೃತಿ? ನೀವು ಧರ್ಮ ರಕ್ಷಕರ? ಇದ್ರ ಬಗ್ಗೆ ಮಾತಾಡಿದಾರ? ಒಬ್ಬ BJP ಲೀಡ್ರು ಇಂಥವ್ರಿಗೆ ಯಾಕ್ರಿ ನಮ್ಮ ಪಾರ್ಟಿನಲ್ಲಿ ಇಟ್ಟಿದ್ದೀರ, ಇವ್ರಿಗೆ ಕಿತ್ತು ಬಿಸಾಕ್ಬೇಕು ಇಂಥವನಿಗೆ ಅಂತ ಬಂತ ಬಾಯಿನಲ್ಲಿ. ಯಾರು ಬಂದ್ರು? CT ರವಿ ಅವರು, ರವಿಕುಮಾರ್ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು, ಎಲ್ಲರೂ ಮುನಿರತ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಯಾಕಪ್ಪ, ನಿಮ್ಮದು ಸಿಡಿ ಇದೆಯಾ ಏನಾದರೂ? ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆರ್ ಯು ಸ್ಪೀಕಿಂಗ್ ಆನ್ ಮಾರಲ್ ಗ್ರೌಂಡ್ಸ್? ಡ್ಯೂ ಹ್ಯಾವ್ ಎನಿ ಆಫ್ ಇಟ್ ಲೆಫ್ಟ್, ಎನಿ ಮಾರಲ್ಸ್ ಲೆಫ್ಟ್ ಇನ್ ಯು? ನಾಚಿಕೆ ಆಗಬೇಕು. ಯಾಕೆ ಇಷ್ಟು ಭಯ ಆಗ್ತಾ ಇದೆ ಮುನಿರತ್ನ ಕಂಡ್ರೆ? ನೀವು ಸ್ಟೇಜ್ ಮೇಲೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಹೇಳ್ತೀರಲ್ಲ, ತಾಕತ್ತು ದಮ್ಮು ಅಂತ ಹೇಳಿ 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 ಎಲೆಕ್ಷನ್ ಸೋತ್ರಿ. ಎಲ್ಲೋಯ್ತು ಈಗ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಲ್ಲ. ಯಾಕೆ BJP ಅವರು ಈ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಬಗ್ಗೆ ಸುಮ್ಮನಿದ್ದಾರೆ? ಆ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಗೊತ್ತಾ? ಡೆಲ್ಲಿ ತನಕ ಹೋಗಿದೆ. ಒಂದು ವಾರ ಟೈಮ್ ಕೊಡಿ, ಅದನ್ನು ತಂದು ಇರ್ತೀನಿ ತಮ್ಮ ಮುಂದೆ.
ನಾರಾಯಣ ಸ್ವಾಮಿ ಚೆಲುವಾದಿ ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದಾರೆ? ವಿಪಕ್ಷದ ಏನೋ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕರು ನಮ್ಮ ವಿರುದ್ಧ ಏರೋಸ್ಪೇಸ್ CA ಸೈಟ್, ಮೊನ್ನೆ ಒಂದು ಲೋಕಾಯುಕ್ತ ಮತ್ತು ಒಂದು ಪ್ರಾಸಿಕ್ಯೂಷನ್ ಮತ್ತು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಹೆದರೋದಿಲ್ಲ. ಆದರೆ ನಿಮ್ಮ ಮೇಲ್ಮನೆ ನಾಯಕರು ದಲಿತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಬಿರಿಯಾನಿ ತಿನ್ನಿಸ್ತಾ ಇದ್ದಾರಲ್ಲ ಗೌರ್ಮೆಂಟ್ ಲ್ಯಾಂಡಲ್ಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಡು ಯು ಹ್ಯಾವ್ ಎನಿ ಒಪಿನಿಯನ್ ಆನ್ ದಟ್ BJP ಅವರು? ಮಿಕ್ಕಿದವ್ರ ಬಗ್ಗೆ ಎಲ್ಲರಿಗೂ ಇದೆ ಅಲ್ಲ. ಕರಡಿ ಮೈ ಮೇಲೆ ಕೂದಲು ಎಷ್ಟಿದೆ ಅಷ್ಟು ಆರೋಪ ಇಟ್ಕೊಂಡಿದ್ದೀರಾ ನೀವು. ಮತ್ತು ನಮ್ಮ ಹತ್ರ ಬಂದು ನೀವು ನಮಗೆ ನೈತಿಕತೆ ಬಗ್ಗೆ ಮಾತಾಡ್ತೀರಾ? 100 ಸರಿ ಸುಳ್ಳು ಹೇಳಿ ಹೇಳಿ ಆ ಗೊಬೆಲ್ಸ್ ಥಿಯರಿ ವರ್ಕ್ ಆಗಲ್ಲ. ಜನರು ಜಾಗೃತರಾಗಿದ್ದಕ್ಕೆ ನಿಮಗೆ ಇವತ್ತು ವಿರೋಧ ಪಕ್ಷದ ಸ್ಟೇಟಸ್ ಕೊಟ್ಟಿದ್ದಾರೆ ಇವತ್ತು. ಆದ್ದರಿಂದ ನಾನು ಸಲಹೆ ನೀಡ್ತಾ ಇದ್ದೀನಿ BJP ಅವರಿಗೆ, ಫಸ್ಟು ನಿಮ್ಮನೆ ಸರಿ ಮಾಡಿಸ್ಕೊಳ್ಳಿ. ನೀವು ಗವರ್ನರಿಂದ ಏನೇನು ಆಟ ಆಡಬೇಕು ಆಟ ಆಡ್ತಾ ಇದ್ದೀರಲ್ಲ, ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. CBI, IT, ED, ಗವರ್ನರ್ ಕಚೇರಿ, ಗವರ್ನರು ಇವೆಲ್ಲನೂ ಕೂಡ ನಮ್ಗೆ ಎದುರ್ಸೋಕ್ಕೆ ಹೋಗಬೇಡಿ. ನಾವು ಅಂಜೋರಲ್ಲ. 140 ವರ್ಷ ನಮ್ಮ ಪಕ್ಷ ಹೋರಾಟ ಮಾಡಿಕೊಂಡೇ ಬಂದಿದೆ, ಇನ್ನು 140 ವರ್ಷ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಈ ತತ್ವ ಸಿದ್ಧಾಂತದ ವಿರುದ್ಧನೇ ನಾವು ಬೆಳೆದು ಬಂದಿರೋದು. ಆದ್ದರಿಂದ ಫಸ್ಟು ನೀವು ನಿಮ್ಮನೆ ಸರಿ ಮಾಡ್ಕೊಳ್ಳಿ, ಅದಾದಮೇಲೆ ನಮ್ಗೆ ಬನ್ನಿ. ನಿಮಗೇನಾದರೂ ನಿಜವಾಗ್ಲೂ 3-4 ದಿನದಿಂದ ಈ ಪದ ಭಾಳ ಕೇಳ್ತಾ ಇದ್ದೀನಿ BJP ಅವ್ರ ಬಾಯಿಂದ, ನೈತಿಕತೆ ನೈತಿಕತೆ ಅಂದು. ನೈತಿಕತೆ ಇದ್ದರೆ ಫಸ್ಟು ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ದಮ್ಮು ತಾಕತ್ತು? ಇವರು ಎಲ್ಲ A1 A2ನೇ ಇದ್ದಾರಲ್ಲ. ನಿರ್ಮಲಾ ಸೀತಾರಾಮನ್ ಅವರಿಗೆ ವಜಾ ಮಾಡಿರಿ, ಅಶೋಕ್ ಅವ್ರಿಗೆ ವಜಾ ಮಾಡಿರಿ, ನಿಮ್ಮ ಮುನಿರತ್ನ ನಮ್ಮ ಪಾರ್ಟಿದವನಲ್ಲ ಅಂತ ಹೇಳಷ್ಟು ಧೈರ್ಯ ಇಲ್ಲ ಅಲ್ಲೇನ್ರಿ ನಿಮಗೆ? ಯಾರು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡ್ತಾರೆ, HIV ಪೇಷಂಟ್ಸ್ಗಳನ್ನು ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಾರೆ, ಅವನ ಬಗ್ಗೆ ಮಾತಾಡೋಕ್ಕೂ ನಿಮಗೆ ಯೋಗ್ಯತೆ ಇಲ್ವಾ? ಅಷ್ಟು ಹೆದರ್ತೀರಾ? ತೆಗಿರಿ ಪಾರ್ಟಿಯಿಂದ ನೋಡೋಣ, ಅವಾಗ ನಾವು ಮೆಚ್ತೀವಿ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಹತ್ರ ಬನ್ನಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು.